ವಾಟ್ ಎ ಬೌಲಿಂಗ್ ಡಾಮಿನೇಷನ್. ಒಂದ್ ಕಡೆ ಮೊಹಮ್ಮದ್ ಸಿರಾಜ್ ಸುನಾಮಿ, ಇನ್ನೊಂದ್ ಕಡೆ ಜಸ್ಪ್ರೀತ್ ಬುಮ್ರಾ ಬಿರುಗಾಳಿ, ಮತ್ತೊಂದ್ ಕಡೆ ಕುಲ್ದೀಪ್ ಯಾದವ್ ಮಾರಕ ದಾಳಿ. ಟೀಂ ಇಂಡಿಯಾ ಬೌಲರ್ಗಳ ಅಬ್ಬರಕ್ಕೆ ವಿಂಡೀಸ್ ಪಡೆಯ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ರು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಶುರುವಾಗಿರುವಂತಹ ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ನಡುವಿನ ಟೆಸ್ಟ್ ಮ್ಯಾಚ್ನ ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಕಂಪ್ಲೀಟ್ ಆಗಿ ಮೇಲುಗೈ ಸಾಧಿಸಿದೆ. ಬೌಲಿಂಗ್ ಸ್ಟ್ರಾಟಜಿ ವರ್ಕೌಟ್ ಆಗಿದ್ದು ಹೇಗೆ, ಡಿಎಸ್ಪಿ ಸಿರಾಜ್ ಸಿಡಿಲು ಹೇಗಿತ್ತು, ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ತವರಿನಲ್ಲಿ ನಡೆತಾ ಇರುವಂತಹ ಮೊದಲ ಟೆಸ್ಟ್ ಸರಣಿ ಇದು. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯ ನಡೀತಾ ಇದೆ. ಫಸ್ಟ್ ಡೇನೇ ಜಸ್ಪ್ರೀತ್ ಬುಮ್ರಾ ಹಾಗೆ ಮೊಹಮ್ಮದ್ ಸಿರಾಜ್ ವಿಂಡೀಸ್ ಬ್ಯಾಟರ್ಗಳಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತ ಕೆರಿಬಿಯನ್ ತಂಡ ಬ್ಯಾಟಿಂಗ್ ನಲ್ಲಿ ಅಟ್ಟಪ್ಲಾಫ್ ಆಗಿದೆ. ಟಾಪ್ ಆರ್ಡರ್ ನಲ್ಲಿ ಮೊಹಮ್ಮದ್ ಸಿರಾಜ್ ಸಿಂಹ ಸ್ವಪ್ನವಾದ್ರೆ ಆ ಬಳಿಕ ಬುಮ್ರಾ ಮತ್ತು ಕುಲ್ದೀಪ್ ಕೂಡ ವಿಂಡೀಸ್ ಪಡೆಯನ್ನ ಉಡೀಸ್ ಮಾಡಿದ್ದಾರೆ. ಫಸ್ಟ್ ಇನ್ನಿಂಗ್ಸ್ ನಲ್ಲಿ 162 ರನ್ಗಳಿಗೆ ವಿಂಡೀಸ್ ಆಲ್ ಔಟ್. ಟಾಸ್ ಗೆದ್ದು ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ವೆಸ್ಟ್ ಇಂಡೀಸ್ಗೆ ಮೊಹಮ್ಮದ್ ಸಿರಾಜ್ ಫಸ್ಟ್ ಶಾಕ್ ಕೊಟ್ರು. ತೇಜ್ ನಾರಾಯಣ್ ಚಂದ್ರಪಾಲ್ ಖಾತೆ ತೆರೆಯದೆ ಜುರೇಲ್ಗೆ ಕ್ಯಾಚ್ ನೀಡಿ ಹೊರಟರು. ಇನ್ನು ಸಿರಾಜ್ ಬೆನ್ನಲ್ಲೇ ಬುಮ್ರಾ ವಿಂಡೀಸ್ಗೆ ಸೆಕೆಂಡ್ ಶಾಕ್ ಕೊಟ್ರು. 7ನೇ ಓವರ್ನಲ್ಲಿ ಬುಮ್ರಾ 8 ರನ್ ಗಳಿಸಿದ್ದ ಕ್ಯಾಂಪ್ಬೆಲ್ ವಿಕೆಟ್ ಪಡೆದ್ರು. ಹಾಗೆ ನೆಕ್ಸ್ಟ್ 10 ಮತ್ತು 12ನೇ ಓವರ್ಗಳಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತೆ 2 ವಿಕೆಟ್ಗಳನ್ನ ಪಡೆದು ವಿಂಡೀಸ್ ಉಸಿರುಗಟ್ಟಿಸಿದ್ರು. ಮೊದಲು 13 ರನ್ ಗಳಿಸಿದ್ದ ಬ್ರಾಂಡನ್ ಕಿಂಗ್ ಅವರನ್ನ ಬೋಲ್ಡ್ ಮಾಡಿದಂತ ಸಿರಾಜ್ ಆ ಬಳಿಕ ಅಲಿಕ್ ಅಥಾಂಜೆ ಅವರನ್ನ 12 ರನ್ ಗಳಿಸಿ ಔಟ್ ಮಾಡಿದ್ರು. ಇನ್ನು ಆ ಬಳಿಕ ವಿಕೆಟ್ ಕೀಪರ್ ಶಾಯ್ ಹೋಪ್ ಹಾಗೆ ನಾಯಕ ಚೇಸ್ 5ನೇ ವಿಕೆಟ್ ಜೊತೆ ಆಟದಲ್ಲಿ 48 ರನ್ಗಳನ್ನ ಸೇರಿಸಿದ್ರು. ಇನ್ನೇನು ಇಬ್ಬರು ಕೂಡ ಬಿಗ್ ಸ್ಕೋರ್ ನಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕು ಅನ್ನುವಷ್ಟರಲ್ಲಿ ಕುಲ್ದೀಪ್ ಯಾದವ್ ಬಿಗ್ ಬ್ರೇಕ್ ಥ್ರೂ ತಂದುಕೊಟ್ರು. 26 ರನ್ ಗಳಿಸಿದ್ದ ಶಾಯ್ ಹೋಪ್ ರನ್ನ ಏಷ್ಯಾ ಕಪ್ ಹೀರೋ ಕುಲ್ದೀಪ್ ಯಾದವ್ ಬೋಲ್ಡ್ ಮಾಡಿದ್ರು. ಅಂಡ್ ನೆಕ್ಸ್ಟ್ 15 ರನ್ಗಳ ಅಂತರದಲ್ಲಿ ನಾಯಕ ರೋಸ್ಟನ್ ಚೇಸ್ 43 ಎಸೆತಗಳಲ್ಲಿ 24 ರನ್ ಗಳಿಸಿ ಸಿರಾಜ್ಗೆ ವಿಕೆಟ್ ಒಪ್ಪಿಸಿದ್ರು. ಇನ್ನು 34 ಎಸೆತಗಳಲ್ಲಿ 11 ರನ್ ಗಳಿಸಿದ್ದ ಪಿಯರ್ ಅನ್ನ ವಾಷಿಂಗ್ಟನ್ ಸುಂದರ್ LBW ಬಲೆಗೆ ಬೀಳಿಸಿದ್ರು. 48 ಎಸೆತಗಳಲ್ಲಿ 4 ಬೌಂಡ್ರಿ ಸಹಿತ 32 ರನ್ ಗಳಿಸಿದ ತಂಡದ ಗರಿಷ್ಠ ಸ್ಕೋರರ್ ಆಗಿದ್ದಂತ ಗ್ರೀವ್ಸ್ ಬುಮ್ರಾ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆದ್ರು. ಇನ್ನು ಜೊಮೆಲ್ ವಾರಿಕರ್ 8 ರನ್, ಜಹಾನ್ ಲೇನ್ 1 ರನ್ಗಳಿಗೆ ಸೀಮಿತವಾದ್ರು. ಭಾರತದ ಪರ ಜಸ್ಪ್ರೀತ್ ಬುಮ್ರಾ 47 ರನ್ಗಳನ್ನ ನೀಡಿ 3 ವಿಕೆಟ್ ತೆಗೆದ್ರೆ ಮೊಹಮ್ಮದ್ ಸಿರಾಜ್ 40 ರನ್ಗಳಿಗೆ 4 ವಿಕೆಟ್ಗಳನ್ನ ಉರುಳಿಸಿದ್ರು. ಇನ್ನು ಕುಲ್ದೀಪ್ ಯಾದವ್ 25 ರನ್ ನೀಡಿ 2 ವಿಕೆಟ್ ಬೇಟೆಯಾಡಿದ್ರೆ ವಾಷಿಂಗ್ಟನ್ ಸುಂದರ್ 9 ರನ್ಗಳಿಗೆ 1 ವಿಕೆಟ್ ಪಡೆದು ಭಾರತಕ್ಕೆ ನೆರವಾದ್ರು. ಈ ಮೂಲಕ ವಿಂಡೀಸ್ ಪಡೆ 44.1 ಓವರ್ಗಳಲ್ಲಿ ಅಂದ್ರೆ 265 ಎಸೆತಗಳಲ್ಲಿ 162 ರನ್ ಗಳಿಸಿ ಆಲ್ಔಟ್ ಆಯಿತು. ಯಶಸ್ವಿ ಜೈಸ್ವಾಲ್ ಮತ್ತು ರಾಹುಲ್ ತಾಳ್ಮೆಯುತ ಆಟ. ಇನ್ನು ಟೀಂ ಇಂಡಿಯಾ ಪರ ಯಶಸ್ವಿ ಜೈಸ್ವಾಲ್ ಮತ್ತು KL ರಾಹುಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು. ಇಂಗ್ಲೆಂಡ್ ಸೀರೀಸ್ ನಲ್ಲಿ ಜೈಸ್ವಾಲ್ ಫಾಸ್ಟ್ ರನ್ ಗಳನ್ನ ಸ್ಕೋರ್ ಮಾಡಿದ್ರೆ KL ರಾಹುಲ್ ಸ್ಲೋ ಆಗಿ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡ್ತಾ ಇದ್ರು. ಬಟ್ ಈ ಸಲ ಜೈಸ್ವಾಲ್ ಅಂತೂ ಕಂಪ್ಲೀಟ್ ಆಗಿ ಡಿಫೆನ್ಸಿವ್ ಮೋಡ್ ನಲ್ಲೇ ಬ್ಯಾಟ್ ಬೀಸಿದ್ರು. 36 ಬಾಲ್ಗಳನ್ನ ಫೇಸ್ ಮಾಡಿದ್ರು, 4 ರನ್ಗಳನ್ನ ಅಷ್ಟೇ ಕಲೆ ಹಾಕಿದ್ರು. ಇನ್ನು ಫೈನಲ್ ಸೆಷನ್ ನಲ್ಲಿ ಟೀಂ ಇಂಡಿಯಾ ಬ್ಯಾಟಿಂಗ್ ಟೈಮ್ ಅಲ್ಲಿ ಮಳೆ ಕೂಡ ಎಂಟ್ರಿ ಕೊಟ್ಟಿತ್ತು. ಈ ವೇಳೆ ಕೆಲಕಾಲ ಪಂದ್ಯವನ್ನ ಕೂಡ ಸ್ಥಗಿತಗೊಳಿಸಲಾಗಿತ್ತು. ಆ ಬಳಿಕ ಮತ್ತೆ ಪಂದ್ಯ ಆರಂಭವಾಗಿದ್ದು ಈ ವೇಳೆ ಜೈಸ್ವಾಲ್ ಕಂಪ್ಲೀಟ್ ಆಗಿ ಅಗ್ರೆಸಿವ್ ಮೋಡ್ ನಲ್ಲಿ ಬ್ಯಾಟಿಂಗ್ ಅನ್ನ ಶುರು ಮಾಡಿದ್ರು. ರಾಹುಲ್ ಮತ್ತು ಜೈಸ್ವಾಲ್ ಇಬ್ರು ಕೂಡ 68 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ನೀಡಿದ್ರು. ಬಟ್ ಅಷ್ಟರಲ್ಲಿ ಜೈಸ್ವಾಲ್ ಜೇಡನ್ ಸೀಲ್ಸ್ ಅವರ ಬೌಲಿಂಗ್ ನಲ್ಲಿ ಕ್ಯಾಚ್ ಔಟ್ ಆದ್ರು. 57 ಎಸೆತಗಳಲ್ಲಿ 7 ಬೌಂಡ್ರಿಗಳ ಸಹಿತ 36 ರನ್ ಗಳಿಸಿ ಪೆವಿಲಿಯನ್ ಸೇರ್ಕೊಂಡ್ರು. ಆ ಬಳಿಕ 3ನೇ ಕ್ರಮಾಂಕದಲ್ಲಿ ಸಾಯಿ ಸುದರ್ಶನ್ ಎಂಟ್ರಿ ಆದ್ರು. ಬಟ್ ಈ ಸಲ ಕೂಡ ಬಿಗ್ ಇನ್ನಿಂಗ್ಸ್ ಬರಲಿಲ್ಲ ಅವರಿಂದ. 19 ಬಾಲ್ಗಳನ್ನ ಫೇಸ್ ಮಾಡಿ 7 ರನ್ಗಳನ್ನ ಗಳಿಸಿ ರೋಸ್ಟನ್ ಚೇಸ್ ಅವರ LBW ಬಲೆಗೆ ಬಿದ್ರು. ಇನ್ನು 4ನೇ ಕ್ರಮಾಂಕದಲ್ಲಿ ನಾಯಕ ಶುಭ್ಮನ್ ಗಿಲ್ ಬ್ಯಾಟಿಂಗ್ಗೆ ಬಂದ್ರು. 1 ಸೆಕೆಂಡ್ ಭಾರತ ಪರ ಟೆಸ್ಟ್ ನಲ್ಲಿ KL ರಾಹುಲ್ ತುಂಬಾನೇ ಪೇಷನ್ಸ್ ಇಂದ ಬ್ಯಾಟಿಂಗ್ ಮಾಡ್ತಿದ್ರು. ಅರ್ಧ ಶತಕ ಕೂಡ ಕಂಪ್ಲೀಟ್ ಮಾಡಿದ್ರು. ಮೊದಲ ದಿನದಾಟದ ಅಂತ್ಯಕ್ಕೆ ಭಾರತ 38 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 121 ರನ್ಸ್ ಕಲೆ ಹಾಕಿದೆ. KL ರಾಹುಲ್ 53 ರನ್ ಗಳಿಸಿದ್ರೆ ಶುಭ್ಮನ್ ಗಿಲ್ 18 ರನ್ ಗಳಿಸಿ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. 2025ರ ಕ್ಯಾಲೆಂಡರ್ ವರ್ಷದಲ್ಲಿ ಸಿರಾಜ್ ಅಬ್ಬರ. ಇನ್ನು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಕೂಡ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಂತ ಮೊಹಮ್ಮದ್ ಸಿರಾಜ್ ಸದ್ಯ ವಿಂಡೀಸ್ ವಿರುದ್ಧದ ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲೂ ಕೂಡ 4 ವಿಕೆಟ್ಗಳನ್ನ ಪಡೆದು ಶೈನ್ ಆಗಿದ್ದಾರೆ. ಈ ಮೂಲಕ 2025ರ ಕ್ಯಾಲೆಂಡರ್ ವರ್ಷದಲ್ಲಿ ಹೆಚ್ಚು ವಿಕೆಟ್ ಪಡೆದು ಅಗ್ರಸ್ಥಾನಕ್ಕೇರಿದ್ದಾರೆ. ಈ ವರ್ಷ ಮೊಹಮ್ಮದ್ ಸಿರಾಜ್ ಇಲ್ಲಿಯವರೆಗೆ 31 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ.
ಈ ಮೂಲಕ ಆಸ್ಟ್ರೇಲಿಯಾದ ಬೌಲರ್ಗಳಾದಂತಹ ಮಿಚೆಲ್ ಸ್ಟಾರ್ಕ್ 29 ವಿಕೆಟ್ಗಳನ್ನು ಪಡ್ಕೊಂಡಿದ್ರು. ಇನ್ನು ನಾಥನ್ ಲಿಯಾನ್ 24 ವಿಕೆಟ್ಗಳನ್ನು ಬೇಟೆಯಾಡಿದ್ರು. ಮತ್ತೊಂದು ಕಡೆ ಕೆರಿಬಿಯನ್ ಬೌಲರ್ ಶಮರ್ ಜೋಸೆಫ್ 22 ವಿಕೆಟ್ಗಳನ್ನು ಪಡ್ಕೊಂಡಿದ್ರು. ಈಗ ಇವರೆಲ್ಲರನ್ನು ಕೂಡ ಸಿರಾಜ್ ಹಿಂದಿಕ್ಕಿದ್ದಾರೆ. ಇನ್ನು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯಲ್ಲಿ ಸಿರಾಜ್ 20 ವಿಕೆಟ್ಗಳನ್ನು ಬೇಟೆಯಾಡಿದ್ರೆ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ನಲ್ಲಿ 23 ವಿಕೆಟ್ ಪಡೆದಿದ್ರು. ಸಿರಾಜ್ ಈಗ 4 ವಿಕೆಟ್ ಪಡೆದಿದ್ದು ಟೀಮ್ ಇಂಡಿಯಾ ಬೌಲಿಂಗ್ನಲ್ಲಿ ವೆಪನ್ ಆಗ್ತಿದ್ದಾರೆ. ಒಟ್ನಲ್ಲಿ ವಿಂಡೀಸ್ ವಿರುದ್ಧ ಬೌಲಿಂಗ್ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿರುವಂತಹ ಭಾರತ ಬ್ಯಾಟಿಂಗ್ನಲ್ಲೂ ಕೂಡ ಒಳ್ಳೆ ಲೀಡ್ ಪಡೆಯುವಂತಹ ಜೋಶ್ನಲ್ಲಿದೆ. ನಮಸ್ಕಾರ.